ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಚ್ಚಲಾಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ನ ಸಾಮಾಜಿಕ ಜಾಲತಾಣಗಳಲ್ಲಿ ಫಾಲೋ ಮಾಡಿ, ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕಲ್ ತುಳಿಯೋರು ಹೆಚ್ಚು. ಸ್ವಲ್ಪ ದೂರ ಹೋಗಲು ಸಾಕಷ್ಟು ಜನ ಬೈಕು ಮತ್ತು ಕಾರುಗಳನ್ನು ಅವಲಂಬಿಸಿರೋ ಹೆಚ್ಚು. ಇಂಥ ಸಂದರ್ಭದಲ್ಲಿ ಸೈಕಲ್ ಮೂಲಕ ಸುಮಾರು 2,500 ಕಿಲೋಮೀಟರ್ ದೂರಕ್ಕೆ ಇಬ್ಬರು ಯುವಕರು ಕೊಪ್ಪಳದಿಂದ ಇವತ್ತು ಪ್ರಯಾಣ ಬೆಳೆಸಿದ್ದಾರೆ. ಕೊಪ್ಪಳದ ಹಿರೇಸಿಂಧುಗಿಯಲ್ಲಿರುವಂಥ ಶಿವರಾಯಪ್ಪ ನೀರ್ಲೂಟಿ ಮತ್ತು ಹಡಗಲಿ ತಾಲೂಕಿನ ಮುದೇನೂರಿನ ನವೀನ್ ಅನ್ನುವಂಥ ಇಬ್ಬರು ಯುವಕರು ಇವತ್ತು ಕೊಪ್ಪಳದಿಂದ ಅವರು ಪಂಜಾಬಿನ ಭಂಗ್ ಅಂದರೆ ಇದು ಭಗತ್ ಸಿಂಗ್ ಅವರ ಜನ್ಮಸ್ಥಳ. ಭಗತ್ ಸಿಂಗ್ ಅವರ ಜನ್ಮಸ್ಥಳಕ್ಕೆ ಇವತ್ತಿನ ಯಾತ್ರೆ ಆರಂಭಿಸಿದ್ದಾರೆ. ಶಿವರಾಯಪ್ಪ ಈಗಾಗಲೇ 2 ಬಾರಿ ಈ ಹಿಂದೆ ಪೋರಬಂದರ್ ಏನು ಮಹಾತ್ಮ ಗಾಂಧಿಯವರ ಜನ್ಮಸ್ಥಳವಾಗಿರೋ ಪೋರಬಂದರಿಗೆ ಮತ್ತು ಸುಭಾಷ್ ಚಂದ್ರರ ಜನ್ಮಸ್ಥಳವಾಗಿರೋ ಕಟಕ್ಗೆ ಪ್ರಯಾಣ ಮಾಡಿಸಿದ್ರು. ಅಂದರೆ ಪೋರಬಂದರಿಗೆ ಕೊಪ್ಪಳದಿಂದ 1700 ಕಿಲೋಮೀಟ್ರು ಮತ್ತು ಕಟಕಿಗೆ 1600 ಕಿಲೋಮೀಟರ್ಗೆ ಪ್ರಯಾಣ ಬೆಳೆಸಿ ಬಂದಿರುವಂಥ ಈ ಶಿವರಾಯಪ್ಪ ಕಳೆದ ಬಾರಿ ನವೀನೊಂದಿಗೆ ಕಟಕಿಗೆ ಸಹ ಹೋಗಿದ್ದರು. ಅದೇ ಇವರಲ್ಲಿ ಈ ಬಾರಿ ಅವರು ಪಂಜಾಬಿನ ಇಲ್ಲಿಂದ ಕೊಪ್ಪಳದಿಂದ ಸರಿಸುಮಾರು 2,500 ಕಿಲೋಮೀಟರ್ ದೂರಕ್ಕೆ ಇರುವಂಥ ದೂರಕ್ಕೆ ಸೈಕಲ್ ಮೂಲಕ ಯಾತ್ರೆ ನಡೀತಾರೆ. ಸೈಕಲ್ನಲ್ಲಿ ಅವರು ಒಂದಿಷ್ಟು ಸಂದೇಶವನ್ನು ಇಟ್ಟುಕೊಂಡಿದ್ದಾರೆ. ಒಂದು ಕಡೆ ಸ್ವಚ್ಛ ಭಾರತ ಸ್ವಾಸ್ಥ್ಯ ಭಾರತ ಅನ್ನೋದು ಒಂದು ಕಡೆ ಆಗಿದ್ದರೆ, ಪರಿಸರ ಬೆಳೆಸಿ ಸ್ವಾಸ್ಥ್ಯ ವೈವಿಧ್ಯವನ್ನು ಉಳಿಸಿ ಅನ್ನುವಂಥ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಅದನ್ನು ಪ್ರಚಾರ ಮಾಡ್ತಾಯಿದ್ದಾರೆ. ಏನು ನಿತ್ಯ ಅವರ ಸೈಕಲ್ನಲ್ಲಿ ನಿತ್ಯ ಸರಿಸುಮಾರು 120ರಿಂದ 150 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿ ಉಳಿದಿರುವಂಥ ಸ್ಥಳದಲ್ಲಿ ಮತ್ತು ಜನರಿದ್ದಲ್ಲಿ ಪರಿಸರದ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿಕೊಂಡು ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ಸೈಕಲ್ ತುಳಿಯೋರು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಬಹುತೇಕ ಏನು ಪರಿಸರ ಬೈಕು ಮತ್ತು ಕಾರುಗಳ ಮುಖಾಂತರ ಪರಿಸರ ಹಾಳಾಗ್ತಿದೆ ಅನ್ನೋಂಥ ಸಂದರ್ಭದಲ್ಲಿ ಒಂದು ಕಡೆ ಸೈಕಲ್ ಯಾತ್ರೆಗೆ ಪರಿಸರವನ್ನು ಬೆಳೆಸೋದು ಒಂದು ಕಡೆ, ಮತ್ತು ದೈಹಿಕವಾಗಿ ಶ್ರಮ ಮತ್ತು ದೈಹಿಕವಾಗಿ ಶಕ್ತಿಯುತವಾಗಲು ಸೈಕಲ್ ಬೆಳಕಿಗೆ ಒಂದಿಷ್ಟು ಇದು ಮಾದರಿಯಾಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಏನು ದೇಶದ ರಾಷ್ಟ್ರದ ಏನು ನಾಯಕರಾದರೆ ಮಹನೀಯರಾದರೆ ಅವ್ರ ಸ್ಥಳವನ್ನು ಕೇವಲ ಬಸ್ಸು ಮತ್ತು ಬೇರೆ ಬೇರೆ ವಾಹನಗಳ ಮುಖಾಂತರ ಹೋಗಿ ಬರೋದಕ್ಕೆ ಇಲ್ಲಿ ಇವರು ಸೈಕಲನ್ನು ಆಶ್ರಯ ಮಾಡಿಕೊಂಡು ಈಗ ಅವರು ಆ ಸ್ಥಳವನ್ನು ನೋಡಿ ಬರುವಂಥ ಒಂದು ಅಭಿಲಾಷೆಯನ್ನು ಅಂದ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಾರ್ಯ ಏನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಈ ಇಬ್ಬರು ಯುವಕರು ಮಾಡ್ತಾಯಿದ್ದಾರೆ. ಜೊತೆಗೆ ಅವರು ಹೋಗುವಾಗ ಬಹುತೇಕ ತಮ್ಮೊಂದಿಗೆ ಒಂದು ಸೈಕಲ್ನ ಜೊತೆಗೆ ಅಲ್ಲಿ ಬೇಕಾದಷ್ಟು ಆ ಸೈಕಲ್ನೊಂದಿಗೆ ಬೇಕಾದ ತಮಗೆ ಸ್ವಲ್ಪ ಡ್ರೈ ಫ್ರೂಟ್ಗಳು ಮತ್ತು ಸೈಕಲ್ನ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೋ ಅಲ್ಲಲ್ಲಿ ಅವರು ವಾಸ್ತವ್ಯ ನುಕ್ಕೊಂಡು, ಜೊತೆಗೆ ಅಲ್ಲಿ ಯಾವುದೇ ಇರ್ಲಿಕ್ಕಂದ್ರೆ ಆ ಊರಿನಲ್ಲಿ ಸಾಲಿನು ಮಟನು ಅಥವಾ ಪೆಟ್ರೋಲ್ ಬಂಕ್ ಈ ರೀತಿ ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಇದೆ. ನಾನು ಈ ಬಾರಿ 3ನೇ ಸೈಕಲ್ ಯಾತ್ರೆ ಪಂಜಾಬ್ಗೆ ತೆರಳ್ತಿದ್ದೀನಿ. ಈ ಮುಂಚೆ 2019 ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧಿ ಜನ್ಮಸ್ಥಳದಂಥ ಪೋರಬಂದರಿಗೆ 1700 ಕಿಲೋಮೀಟರ್ ಸೈಕಲ್ ತುಳಿಯುವ ಮೂಲಕ ಪೋರಬಂದರಿಗೆ ಹೋಗಿದ್ದೆ. ಅದೇ ರೀತಿಯಾಗಿ ಕಳೆದ ಬಾರಿ ನನ್ನ ಜೊತೆಗಿರುವಂಥ ವಿಜಯನಗರ ಜಿಲ್ಲೆ ಹೂವಿನಡಿ ತಾಲೂಕಿನ ಮುದೇನೂರು ಗ್ರಾಮದ ನವೀನ್ ಕುಮಾರ್ ಕಡಾರಿ ನನ್ನ ಸ್ನೇಹಿತ ಅವರೊಟ್ಟಿಗೆ ಕಟಕ್ಗೆ ನಾನು 2024 ಫೆಬ್ರವರಿಯಲ್ಲಿ ಹೋಗಿದ್ದೆ. ಅದೇ ರೀತಿಯಾಗಿ ಈ ಬಾರಿ 2025 ಡಿಸೆಂಬರ್ 25ರಿಂದ ನವೀನ್ ಕಡಾರಿ ಅವ್ರ ಜೊತೆಗೆ ನಾನು ಭಗತ್ ಸಿಂಗ್ನ ಜನ್ಮಸ್ಥಳವಾದಂಥ ಪಂಜಾಬ್ನ ಬಂಗ ಸ್ಥಳಕ್ಕೆ ನಾನು ಸೈಕಲ್ ಯಾತ್ರೆಯ ಮೂಲಕ ತೆರಳ್ತಿದ್ದೀನಿ. ಸೈಕಲ್ ಯಾತ್ರೆಗೆ ಬೇಕಾದಂಥ ಪೂರಕ ಸಾಮಗ್ರಿಗಳನ್ನು ನಾನು ಹೊರಟಿದ್ದೇನೆ. ಪಂಚರ್ ಕಿಟ್ಟು, ಹೊದಿಕೆ, ಹಾಸಿಗೆ ಹಾಗೂ ನಮಗೆ ತಿನ್ನಲು ಬೇಕಾಗುವಂಥ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಪಂಜಾಬು ಇಲ್ಲಿಂದ 2,500 ಕಿಲೋಮೀಟ್ರ್ಗಿಂತ ಜಾಸ್ತಿ ಆಗುತ್ತೆ. ದಿನಕ್ಕೆ ನಾವು 120ರಿಂದ 150 ಕಿಲೋಮೀಟ್ರ್ ನಾವು ಸೈಕಲ್ ತುಳಿಯೋ ಮೂಲಕ ಬೆಳಗ್ಗೆಯಿಂದ ಸಂಜೆವರೆಗೂ ಸೈಕಲ್ ತುಳಿದು ನಾವೆಲ್ಲೆಲ್ಲಿ ಉಳ್ಕೊಳ್ತೀವಿ, ಎಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ ಅಂಥ ಸಂದರ್ಭದಲ್ಲಿ ಸ್ವಚ್ಛ ಭಾರತ ನಮ್ಮ ಅಭಿಯಾನ ಏನಿದೆಯಲ್ಲ, ಆ ಅಭಿಯಾನ ಕುರಿತು ನಾವು ಎಲ್ಲ ಪ್ರಚಾರ ಮಾಡ್ತಾ ಹೋಗ್ತಾ ಇರ್ತೀವಿ. ಒಡಿಸ್ಸಾದ ಕಟಕ್ಗೆ ಹೋಗಿದ್ದೆ. ನಾನು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮಸ್ಥಳವಾದ ಕಟಕ್ಗೆ ಹೋಗಿದ್ದೆ. ಅದು 1600 ಕಿಲೋಮೀಟ್ರ್ ಆಗಿತ್ತು. ಆ ಜರ್ನಿ ನನಗೆ ತುಂಬ ಅನುಭವ ಕೊಡ್ತು ಸರ್. ಹೇಳೋಕ್ಕಾಗಲ್ಲ ಸರ್, ಅದು ಅನುಭವಿಸಿದ ಮೇಲೇ ಗೊತ್ತಾಗೋದು. ತುಂಬ ಒಂದು ಒಳ್ಳೆಯ ಅನುಭವ ಸಿಕ್ತು ಸರ್ ಅದರಿಂದ ಒಂದು 4 ಜನ ನನ್ನ ಪರಿಸರ ಉಳಿಸಿ ಜೀವ ವೈವಿಧ್ಯತೆ ಉಳಿಸಿ ಅನ್ನೋದನ್ನು ಪ್ರಚಾರ ಮಾಡ್ಕೊತ ಹೋದೆ. ನನಗೆ ತುಂಬ ಖುಷಿ ಆಯಿತು. ಜನ ತುಂಬ ರೆಸ್ಪಾನ್ಸ್ ಮಾಡಿದರು ನನಗೆ. ಅಲ್ಲಿಂದ ನನಗೆ ತುಂಬ ಖುಷಿ ಆಯಿತು ಸರ್. ಈಗ ಏನು ಕೊಪ್ಪಳದಿಂದ ಅವರು
ಭಂಗಿಗೆ ಹೋಗಲು ಸರಿಸುಮಾರು 20 ದಿನ ಅಂದರೆ 18ರಿಂದ 20 ದಿನ ಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಅವರನ್ನು ಕೊಪ್ಪಳದ ಗಾಂಧಿ ಬಳಗ ಆಗಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯ ಆಗಿರ್ಬೋದು, ರಾಜ್ಯ ಸರ್ಕಾರಿ ನೌಕರ ಸಂಘದವರು ಆಗಿರ್ಬೋದು, ಒಂದಿಷ್ಟು ಯುವಕರು ಅವರನ್ನು ಸನ್ಮಾನಿಸಿ ಅವರಿಗೆ ಬೀಳ್ಕೊಟ್ಟಿದ್ದರು. ಅವರ ಶುಭವಾಗಲಿ, ಆ ಕಾರ್ಯಕ್ಕೆ ಇದಾಗಲಿ ಅನ್ನೋದಿದೆ. ಕಲ್ಯಾಣ ಕರ್ನಾಟಕ ಭಾಗದ ಇಬ್ಬರು ಯುವಕರು, ಒಬ್ಬರು ನಮ್ಮ ಕೊಪ್ಪಳ ಜಿಲ್ಲೆಯವರು, ಇನ್ನೊಬ್ಬರು ವಿಜಯನಗರ ಜಿಲ್ಲೆಯಿಂದ ಯುವಕರು ಇವತ್ತು ತಮ್ಮ ಸೈಕಲ್ ಯಾತ್ರೆ ಮೂಲಕ ಇವತ್ತು ಭಗತ್ ಸಿಂಗ್ನ ಜನ್ಮಸ್ಥಳ ಆದಂಥ ಪಂಜಾಬಿಗೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಸಾಧನೆ ಮೆಚ್ಚುವಂಥದ್ದು. ಈಗಾಗಲೇ ಅವರು ಕಟಕಿಗೆ ಮತ್ತು ಹಿಂದೆ ಬೇರೆ ಕಡೆ ಹೋಗಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅವರ ಸಾಧನೆ ಉತ್ತಮವಾದಂಥದ್ದು. ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಅಂತಕ್ಕಂಥ ಒಂದು ಸಂದೇಶ ತೆಗೆದುಕೊಂಡು ಇವತ್ತು ಅವರು ಹೋಗ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಂದು ಇವತ್ತು ನಾನು ಹಾರೈಕೆ ಮಾಡಲು ಇಲ್ಲಿ ಬಂದಿದ್ದೀನಿ. ಅದರ ಜೊತೆಗೆ ಅವರು ಹೆಚ್ಚು ಮುಂದಿನ ದಿನಗಳಲ್ಲಿ ಸಹ ಜಾಗೃತಿ ಮೂಡಿಸಲಿ ಮತ್ತು ಸೈಕಲ್ಲು ಜೊತೆಗೆ ಪರಿಸರ ಮತ್ತು ದೈಹಿಕ ಶ್ರಮ ಈ ಎಲ್ಲವನ್ನು ಜಾಗೃತಿ ಮೂಡಿಸೋ ಕೆಲಸ ಈ ಯುವಕರಿಂದ ಆಗಲಿ ಅನ್ನುವಂಥ ಆಶಯ ಭಾವನೆ ವ್ಯಕ್ತಪಡಿಸಿದರು. ಶಣಬಾಚ್ಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.